ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ತಿರುಗೊಮ್ಮೆ ಈ ಒಂದು ಮುಂಜಾವಿನ ಪ್ರಾರ್ಥನೆಯಲ್ಲಿಯೂ ಇವತ್ತಿನ ಈ ಸಬ್ಬತ್ತಿನದ ಪೂರ್ವ ಸಿದ್ಧದ ಆರಾಧನೆಯಲ್ಲಿಯೂ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಜಕರ್ಯ 10ನೇ ಅಧ್ಯಾಯ 3ನೇ ವಚನ 3-4 ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. 3ನೇ ವಚನ ನಾವು ಓದಿದ್ದೇವೆ, ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ರೆ 4ನೇ ವಚನದ 2ನೇ ಭಾಗಕ್ಕೆ ಹೋಗೋಣ. ಆ ವಂಶದಿಂದ ಮೂಲೆಗಲ್ಲು ಎಂದು ನಾವು ನೋಡ್ತೇವೆ. ಆ ವಂಶದಿಂದ ಮೂಲೆಗಲ್ಲು ಇದು ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಮೂಲೆಗಲ್ಲು ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಮ್ಮ ಜೀವಿತದ ಮೂಲೆಗಲ್ಲು ಯೇಸು ಕ್ರಿಸ್ತನೇ ಆಗಿದೆ. ನಮ್ಮ ಪ್ರಾರ್ಥನೆಯ ಮೂಲೆಗಲ್ಲು ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಬಲ ಆತನ ಮೂಲೆಗಲ್ಲು ಆತನ ಯೇಸು ಕ್ರಿಸ್ತನಾಗಿದೆ. ಆದ್ರೆ ಆ ವಂಶದಿಂದ ಮೊಳೆ ಎನ್ನುವಂತ ವಾಕ್ಯವನ್ನ ನಾವು ನೋಡ್ತಾ ಇದ್ದೇವೆ. ನನಗೂ ಕೂಡ ಈ ವಾಕ್ಯವನ್ನು ಓದಿದಾಗ ಆ ವಂಶದಿಂದ ಮೊಳೆ ಅನ್ನೋದನ್ನ ಓದಿದಾಗ ನನಗೆ ಆಶ್ಚರ್ಯ ಇದೆ. ಏನಿದ್ರ ಅರ್ಥ? ಆ ವಂಶದಿಂದ ಮೊಳೆ ಅನ್ನೋದನ್ನ ಹೇಳ್ತಾ ಇದಾರಲ್ಲ, ಮೊಳೆಯನ್ನ ಯಾಕೆ ಈಗ ಅದರದ ಮೊದಲನೆಯ ಆ ವಾಕ್ಯದ ಮೊದಲ ಭಾಗವನ್ನ ಯೇಸು ಕ್ರಿಸ್ತನಿಗೆ ಹೋಲಿಸಿದ ಆ ವಂಶದಿಂದ ನಾವು ಮೂಲೆಗಲ್ಲು ಅಂತ ನಾವು ಮೂಲೆಗಲ್ಲು ಅನ್ನೋದ ವಿಚಾರವನ್ನು ನಾವು ಸತ್ಯವೇದದಲ್ಲಿ ಓದಿ ಅದು ಯೇಸು ಕ್ರಿಸ್ತನೆಂದು ಹೇಳಲ್ಪಟ್ಟಿದೆ. ಆದ್ರೆ ಈ ಆ ವಂಶದಿಂದ ಮೊಳೆ ಅನ್ನೋದನ್ನ ಮೊಳೆಯ ವಿಚಾರವಾಗಿ ಯಾಕಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ಗಮನಿಸುವಾಗ ಈ ಮೊಳೆ ಅನ್ನೋದು ಕೇವಲ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಕೇವಲ ಮೊಳೆ ಅನ್ನೋದು ಮಾತ್ರ ಕೊಡಲ್ಪಟ್ಟಿದೆ. ಆದ್ರೆ ನೀವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ನೋಡುವಾಗ ಅದನ್ನ ಟೆಂಟ್ ಪೆಗ್ ಅಂತ ಹೇಳ್ತಾರೆ. ಈ ಟೆಂಟ್ ಪೆಗ್ ಅಂದ್ರೆ ಏನು ಅಂತಂದ್ರೆ ಈ ಗುಡಾರಗಳನ್ನ ಹಾಕೋದಕ್ಕೆ ಉಪಯೋಗಿಸುವಂತ, ಗುಡಾರಗಳನ್ನ ಸ್ಪ್ರೆಡ್ ಮಾಡುವುದಕ್ಕೆ, ಗುಡಾರನ್ನ ಹರಡುವುದಕ್ಕೆ ಮತ್ತು ಅದನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೆ ಉಪಯೋಗಿಸುವಂತ ಗೂಟ ಇದು ನೋಡ್ತೇವೆ. ನಾವು ಕನ್ನಡದಲ್ಲಿ ಗೂಟ ಅಂತ ಕರಿತೇವೆ. ಎಷ್ಟು ಜನರಿಗೆ ಗೂಟ ಅಂದ್ರೆ ಗೊತ್ತಿದೆ? ಗೂಟ ಅಂದ್ರೆ ಒಂದು ವಸ್ತುವನ್ನ ತೆಗೆದು ಗಟ್ಟಿಯಾಗಿ ಒಂದು ಸ್ಥಳದಲ್ಲಿ ಭೂಮಿಯಲ್ಲಿ ನಿಲ್ಲಿಸುವುದಕ್ಕೆ ಉಪಯೋಗಿಸುವಂತ ಒಂದು ಲೋಹದ ತುಂಡಾಗಿದೆ. ಹಲ್ಲೆಲೂಯಾ. ಅದನ್ನ ಗೂಟ ಎಂದು ಕರೆಯುತ್ತಾರೆ. ಅಥವಾ ಅದನ್ನ ಮೊಳೆ ಅಂದ್ರೆ ಮೊಳೆಯ ರೀತಿಯಲ್ಲೇ ಇರುತ್ತೆ. ಆ ಮೊಳೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ಉದ್ದ ಇರುತ್ತೆ. ಆ ಉದ್ದನೆಯ ಮೊಳೆಯನ್ನ ಯಾವುದಕ್ಕೆ ಉಪಯೋಗಿಸ್ತಾರೆ? ಒಂದು ವಸ್ತುವನ್ನ ಎಳೆದು ಕಟ್ಟುವುದಕ್ಕೆ. ನೀವು ಶಾಮಿಯಾನ, ಈಗಿನ ಶಾಮಿಯಾನ ಗೊತ್ತಿಲ್ಲ ನನಗೆ, ನೆಲದಲ್ಲಿ ಯಾವ ರೀತಿ ಉಣ್ತಾರೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮೊದಲನೇದು ಶಾಮಿಯಾನ ಕಟ್ಟುವಾಗ ಅದನ್ನ ಶಾಮಿಯಾನ ಎಳೆದು ನೆಲಕ್ಕೆ ಆ ಗೂಟವನ್ನ ಕಟ್ಟಿ ಅದರ ಮೇಲೆ ತೆಂಗಿನ ಚಿಪ್ಪನ್ನ ಹಾಕ್ತಾ ಇದ್ರೆ ಅದ್ರ ಯಾರಿಗೂ ನೋವಾಗದೇ ಇರಲಿ ಅಥವಾ ಯಾರಿಗೂ ಎಡೋದೇ ಇರಲಿ ಅಂತ ಅನ್ಕೊಂಡು ಈ ರೀತಿಯಲ್ಲಿ ಒಂದು ಗುಡಾರವನ್ನ ಅಥವಾ ಒಂದು ಕಟ್ಟಿದಂತ ವಸ್ತುವನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೋಸ್ಕರ ಉಪಯೋಗಿಸುವಂತ ಒಂದು ವಸ್ತು ಇದು ಈ ಟೆಂಟ್ ಪೆಗ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅದನ್ನ ಇನ್ನೊಂದು ಅರ್ಥದಲ್ಲಿ ಕೊಡ್ತಾರೆ. ಮೊಳೆಯನ್ನ ಹೇಳ್ತೀವಿ ನೋಡುವ. ಈಗ ಮೊಳೆಯನ್ನ ನಾವು ಗೋಡೆಯಲ್ಲಿ ನೋಡ್ತೇವೆ. ಈಗಿನ ಕಾಲದಲ್ಲಿ ಅಷ್ಟೊಂದು ಮೊಳೆ ಹೊಡೆಯಂಗಿಲ್ಲ. ಯಾಕಂತಂದ್ರೆ ಲೀಸ್ ಓನರ್ಸ್ ಆಗಿರ್ಬೋದು, ಬಾಡಿಗೆ ಓನರ್ಸ್ ಆಗಿರ್ಬೋದು, ನಾವೇ ಮನೆ ಓನರ್ ಆದ್ರೂ ಕೂಡ ಗೋಡೆಯನ್ನು ಹಾಳು ಮಾಡೋದಕ್ಕೆ ಬಯಸೋದಿಲ್ಲ. ಆದ್ರೆ ಮೊದಲನೇ ದಿನಮಾನದಲ್ಲಿ ಹಳೆಯ ದಿನಗಳಲ್ಲಿ ಹಂಗಲ್ಲ. ಎಲ್ಲಿ ನೋಡಿದ್ರು ಕೂಡ ನಾವು ಮೊಳೆಯನ್ನು ಹೊಡಿತಾ ಇದ್ರು. ಯಾಕೆಂತಂದ್ರೆ ಅನೇಕ ವಸ್ತುಗಳನ್ನ ಅದರಲ್ಲಿ ನೇತಾಕ್ತಾ ಇದ್ರು. ಅದು ಒಂದೇ ಮೊಳೆ ಎಲ್ಲಾ ಭಾರವನ್ನು ಹೊತ್ತುಕೊಳ್ಳುವಂತದ್ದಾಗಿದೆ. ಅದು ಒಂದೇ ಮೊಳೆಯಲ್ಲಿ ನಮ್ಮ ಎಲ್ಲ ವಸ್ತುಗಳನ್ನ ನಾವು ನೇತಾಕ್ತಾ ಇದ್ವಿ, ನಾವು ಇಡ್ತಾ ಇದ್ವಿ, ನಮ್ಮ ನೆನಪಿಗೋಸ್ಕರ ಇಡ್ತಾ ಇದ್ವಿ, ನಮಗೆ ನೆನಪಾಗೋದಕ್ಕೋಸ್ಕರ ಇಡ್ತಾ ಇದ್ವಿ. ಅದು ಕೀ ಆಗಿರ್ಬೋದು, ನಮ್ಮ ಮನೆಯ ಬೀಗ ಆಗಿರ್ಬೋದು, ಅದನ್ನ ನೇತಾಕ್ತಿದ್ವಿ. 2 ವೇಯಲ್ಲಿ ಇದನ್ನ ನಾವು ಒಂದನ್ನು ನೋಡುವಾಗ ಟೆಂಟ್ ಪೆಗ್ ಅಂದ್ರೆ ಗುಡಾರವನ್ನ ಒಂದು ಸ್ಥಿರವಾಗಿ ನಿಲ್ಲಿಸೋದಕ್ಕೋಸ್ಕರ ಉಪಯೋಗಿಸುವಂತ ಒಂದು ಲೋಹದ ತುಂಡು. ಅದೇ ರೀತಿಯಲ್ಲಿ ಇನ್ನೊಂದು ನೋಡುವಾಗ ಒಂದು ವಸ್ತುಗಳನ್ನ ಆ ಒಂದು ಗೋಡೆಯ ಮೇಲೆ ನೇತು ಹಾಕುವುದಕ್ಕೆ, ಅದನ್ನ ಇಡುವುದಕ್ಕೆ ಉಪಯೋಗಿಸುವಂತ ಒಂದು ಲೋಹದ ತುಂಡನ್ನ ಮೊಳೆ ಅಥವಾ ಈ ಟೆಂಟ್ ಪೆಗ್ ಎಂದು ಕರೆಯುತ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಇದನ್ನ ಯಾಕಪ್ಪ ಯೇಸು ಕ್ರಿಸ್ತನಿಗೆ ನಾವು ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಗುಡಾರವೆಂಬ ಶರೀರವೆಂಬ ಗುಡಾರವನ್ನ ಸ್ಥಿರವಾಗಿ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೋಸ್ಕರ
ಅದು ಯಾವ ಗೂಟದ ಮೇಲೆ ಒಡೆಯಲ್ಪಡಬೇಕೆಂದು ನೋಡುವಾಗ ಯೇಸು ಕ್ರಿಸ್ತನೆಂಬ ಗೂಟದಿಂದಲೇ ಅದು ಗಟ್ಟಿಯಾಗಿ ಕಟ್ಟಲ್ಪಡಬೇಕು, ಗಟ್ಟಿಯಾಗಿ ನಿಲ್ಲಿಸಲ್ಪಡಬೇಕು. ಆಗ ಮಾತ್ರವೇ ನಮ್ಮ ದೇಹವೆಂಬ ಗುಡಾರವು ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಒಂದು ರೀತಿಯಲ್ಲಿ ನಡೆಯುವಂತದ್ದಾಗಿದೆ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿರುವಂತಹ ಆ ವಂಶದಿಂದ ಮೊಳೆ ಅನ್ನೋದನ್ನು ನೋಡುವಾಗ ಆ ಮೊಳೆ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಯಾರ ಈ ಗುಡಾರಗಳು ಯೇಸು ಕ್ರಿಸ್ತನಿಂದ ಕಟ್ಟಲ್ಪಡುತ್ತವೋ, ಯಾರ ಗುಡಾರಗಳು ಯೇಸು ಕ್ರಿಸ್ತನೆಂಬ ಮೊಳೆಯಿಂದ ಆ ಜಡಿಯಲ್ಪಟ್ಟ ಆ ಗೂಟದ ಮುಖಾಂತರ ಗಟ್ಟಿಯಾಗಿ ಕಟ್ಟಲ್ಪಡುತ್ತದೋ, ಎಂದಿಗೂ ಕೂಡ ಆ ಗುಡಾರ ಬಿದ್ದು ಹೋಗೋದಿಲ್ಲ. ಆ ಗುಡಾರ ಎಂದಿಗೂ ಕೂಡ ನಾಶವಾಗೋದಿಲ್ಲ. ಆ ಗುಡಾರ ಎಂದಿಗೂ ಕೂಡ ಅದು ವಾಲೋದಿಲ್ಲ, ಅಥವಾ ಒಂದು ರೀತಿಯಲ್ಲಿ ಮಳೆ ಬರುವುದಾಗ್ಲಿ, ಗಾಳಿ ಬರುವುದಾಗ್ಲಿ, ಯಾವ ಸಮಸ್ಯೆನೂ ಅದಕ್ಕೆ ಉಂಟಾಗೋದಿಲ್ಲ ಎಂದು ನಾವು ನೋಡ್ತೇವೆ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಕರ್ತನ ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರವನ್ನು ನೋಡುವಾಗ, ನಾವು ಮರದ ಕೆಲಸಗಳನ್ನ ಮಾಡುವಾಗ ಒಂದು ಮರವನ್ನ ಇನ್ನೊಂದು ಮರಕ್ಕೆ ಜೋಡಣೆ ಮಾಡುವುದಕ್ಕೆ ಏನು ಉಪಯೋಗಿಸ್ತಾರೆ? ಮೊಳೆಯನ್ನ, ಗಮ್ಮನ್ನು ಉಪಯೋಗಿಸ್ತಾರೆ. ಆದ್ರೆ ಇನ್ನೂ ಹಾಡಾಗಿರುವಂತಹ ಮರವನ್ನ ಜಾಯಿನ್ ಮಾಡೋದಕ್ಕೆ ಮೊಳೆಯನ್ನು ಉಪಯೋಗಿಸ್ತಾರೆ. ಇವತ್ತಿನ ದಿವಸ ನಮ್ಮನ್ನ ಒಂದು ವ್ಯಕ್ತಿಯನ್ನ ಇನ್ನೊಂದು ವ್ಯಕ್ತಿಯ ಜೊತೆ ಸಂಬಂಧಪಡಿಸುವುದಕ್ಕೋಸ್ಕರ, ಸಂಬಂಧವೇ ಇಲ್ಲದಂತ ಒಂದು ವ್ಯಕ್ತಿಯನ್ನ ಇನ್ನೊಂದು ವ್ಯಕ್ತಿಯ ಜೊತೆ ಸಂಬಂಧಪಡಿಸುವುದಕ್ಕೋಸ್ಕರವಾಗಿ, ಒಂದು ಸಹೋದರತ್ವದ ಅನ್ಯೋನ್ಯತೆ ಕೊಡೋದಕ್ಕೋಸ್ಕರವಾಗಿ ಕರ್ತನು, ಆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಮೊಳೆಯಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆ ಮೊಳೆ ಇವತ್ತಿನ ದಿವಸ ನಮ್ಮ ಸಂಬಂಧವನ್ನ ಗಟ್ಟಿಪಡಿಸಿದೆ, ನಮ್ಮ ಸಂಬಂಧವನ್ನ ಗಟ್ಟಿಪಡಿಸಿ ನಡೆಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಚಾರವನ್ನು ನೋಡುವಾಗ, ಈ ಮೊಳೆಗಳೇ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದು. ಈ ಯಾಕೆ ಜಡಿಯಲ್ಪಟ್ಟಿದೆ ಎಂದು ನೋಡುವಾಗ, ನಮ್ಮ ಪಾಪ ಶಾಪಗಳನ್ನು ಒತ್ತಿಕೊಳ್ಳುವುದಕ್ಕೋಸ್ಕರ ಆತನ ಶಿಲುಬೆಯ ಮರದ ಮೇಲೆ ಆತನು ಜಡಿಯಲ್ಪಟ್ಟರೆಂದು ನೋಡ್ತೇವೆ. ಇವತ್ತಿನ ದಿವಸ ಪ್ರಿಯರೇ, ಭಾನುವಾರ ದಿವಸ ಈ ಪೂರ್ವಸಿದ ಆರಾಧನೆಯಲ್ಲಿ ಕರ್ತನಲ್ಲಿ ಕೇಳೋಣ, ಕರ್ತನೆ ನನ್ನ ಪಾಪಗಳಿಗೋಸ್ಕರ ಆ ಮೊಳೆಗಳಲ್ಲಿ ಜಡಿಯಲ್ಪಟ್ಟ ಆತನೇ ನಿನಗೆ ಸ್ತೋತ್ರ. ಕರ್ತನೆ, ನಾನು ಪಡಬೇಕಾಗಿತ್ತು, ನಾನು ಕರ್ತನೆ ಮೊಳೆಗಳಿಂದ ಹೊಡೆಸಿಕೊಳ್ಳಬೇಕಾಗಿತ್ತು. ಆದರೆ ಇವತ್ತಿನ ದಿವಸ ನನ್ನನ್ನ ಕರ್ತನೆ ಬದಲಾಗಿ ನೀನು ಅದಕ್ಕೆ ಕರ್ತನ ಶರಣಾದೆ. ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿನಗೆ ಮಹಿಮೆ ಆಗಲಿ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಧ್ಯಾನ ಮಾಡುವಾಗ ಯೆಶಾಯ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಯೆಶಾಯ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕರ್ತನು ನಮ್ಮ ಗುಡಾರದ ಮೊಳೆಯಾಗಿದ್ದಾನೆ. ಹಾಲೆಲೂಯ. ಕರ್ತನು ನಮ್ಮ ಭಾರವನ್ನು ಹೊರುವಂತ ಮೊಳೆಯಾಗಿದ್ದಾನೆ. ಕರ್ತನು ಭಾರವನ್ನು ಹೊತ್ತಿ, ಭಾರ ಎಂದು ನೋಡುವಾಗ ನಾವು ಗೋಡೆಯಲ್ಲಿ ನೇತಾಕುವಂತ ವಸ್ತುಗಳ ಭಾರ ಮಾತ್ರವಲ್ಲ, ಆತನು ನಮ್ಮ ಪಾಪ ಶಾಪಗಳ ಭಾರವನ್ನು ಹೊರುವಂತ ದೇವರಾತನಾಗಿದ್ದಾನೆ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. 22ನೇ ವಚನ, ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರೆಂದರೆ. ಇದು ನಮಗೆ ಗೊತ್ತಿದೆ. ಯೇಸು ಕ್ರಿಸ್ತನ ವಿಚಾರವಾಗಿ ಯೇಸು ಪ್ರವಾದನೆಯ ಮಾತುಗಳನ್ನ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ. ಆದ್ರೆ ರಿಯಲ್ ಆಗಿ ಅದು ಯೇಸು ಕ್ರಿಸ್ತನ ವಿಚಾರವಾಗಿ ನೋಡಿ ಹೇಳಿದಂತ ಮಾತಲ್ಲ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಹೇಳಿದಂತ, ಯಾರಿಗೆ ಹೇಳಿದಂತ, ಎಲ್ಯಾಕೀಮನ್ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ, ಆತನನ್ನು ನೋಡಿ ಹೇಳಿದಂತ ಮಾತು. ಈ ಎಲ್ಯಾಕೀಮನ್ ಯಾರು, ಇವನು ಯಾರೆಂದು ಈ ಸಮಯದಲ್ಲಿ ನಾವು ಅದನ್ನ ವಿಸ್ತಾರ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದು ದೊಡ್ಡ ವಿಚಾರವಾಗಿದೆ. ಅದನ್ನ ಒಂದು ದಿವಸ ಟಚ್ ಮಾಡೋಣ. ಇವತ್ತಿನ ದಿವಸ ಆ ಎಲ್ಯಾಕೀಮನಿಗೆ ಹೇಳಿದಂತಹ ಮಾತು, ಎಲ್ಯಾಕೀಮನಿಗೆ ಹೇಳಿದಂತಹ ಮಾತು ಇವತ್ತಿನ ದಿವಸ ಎಲ್ಯಾಕೀಮನ ಜೀವಿತದಲ್ಲಿ ನಡೆಸದೆ ಹೋದ್ರು ಕೂಡ ಅದರ ಹಿಂದೆ ನೆರಳಾಗಿ ಕರ್ತನು ಆ ಪ್ರವಾದನೆಯನ್ನು ನುಡಿದು ಯಾರಿಗೆ ಎಂದು ನೋಡುವಾಗ, ಯೇಸು ಕ್ರಿಸ್ತನ ಮುಂದಿನ ಬರವಣದ ವಿಚಾರವಾಗಿ ಕರ್ತನು ಹೇಳ್ತಾ ಇದ್ದಾನೆ. ಏನಂತೆ, ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ಗಟ್ಟಿಯಾದ ಸ್ಥಳದಲ್ಲಿ ಮೊಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಆ ಒಂದು ಮೊಳೆ ಪ್ರಿಯರೇ ಅನೇಕ ಭಾರವನ್ನು ಹೊರ್ತಾ ಇದೆ. ಇಡೀ ಲೋಕದ ಪಾಪದ ಭಾರವನ್ನು. ಯಾಕೆಂದ್ರೆ ಕರ್ತನು ಆ ಸರ್ವಶಕ್ತನಾದ ತನ್ನ ಮಗನಾದ ಯೇಸುವನ್ನ ಈ ಭೂಮಿಯ ಮೇಲೆ ಇಳಿಸುವಾಗ ಅದನ್ನು ಭದ್ರವಾಗಿ ನಿಲ್ಲಿಸಿದನ್ನು ನೋಡಿದ್ದೇವೆ. ಇವತ್ತಿನ ದಿವಸ ಅದನ್ನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಮಾತ್ರ ಭದ್ರವಾಗಿ ನಿಲ್ಲಿಸೋದಲ್ಲ, ಈ
ಇಲ್ಲಿ ಇರುವಂತಹ ಪ್ರತಿಯೊಬ್ಬರು, ಈ ಝೂಮ್ ಮೀಟಿಂಗ್ ಅಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರನ್ನ ಕರ್ತನು ಭದ್ರವಾಗಿ ನಿಲ್ಲಿಸುವ ಆತನಾಗಿದೆ. ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎಂದಂತೆ ಅವನು ತನ್ನ ವಂಶದವರಿಗೆ ಅವನು ತನ್ನ ಸಹೋದರರ ಮಧ್ಯದಲ್ಲಿ, ತನ್ನ ಶಿಷ್ಯರ ಮಧ್ಯದಲ್ಲಿ ಅದರ ಗೌರವವಾಗಿ. ಇವತ್ತಿನ ದಿವಸ ಯೇಸು ಕ್ರಿಸ್ತನು ನಮ್ಮ ಗೌರವವಾಗಿದ್ದಾನ. ಯೇಸು ಕ್ರಿಸ್ತನು ನಮಗೆ ಗೌರವವನ್ನು ತಂದು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ನಾಮವನ್ನು ನಾವು ಗೌರವವಾಗಿ ಹೇಳ್ತಾ ಇದ್ದೇವ. ಯೇಸು ಕ್ರಿಸ್ತರು ನಮಗೆ ಒಂದು ಕಿರೀಟದ ರೀತಿಯಲ್ಲಿ ಇದ್ದಾನ ಅನ್ನೋದನ್ನ ನಾವು ಇವತ್ತಿನ ದಿವಸ ಆಲೋಚನೆ ಮಾಡಬೇಕು ಪ್ರಿಯರೇ. ನಾವು ಕೇವಲ ಯೇಸು ಕ್ರಿಸ್ತನನ್ನ ಡಾಕ್ಟರ್ ಆಗಿ, ಯೇಸು ಕ್ರಿಸ್ತನನ್ನ ಕೇವಲ ನಮ್ಮ ಸಾಮಾನುಗಳನ್ನ ತಂದು ಕೊಡುವವನಾಗಿ, ಯೇಸು ಕ್ರಿಸ್ತನನ್ನ ಕೇವಲ ನಮ್ಮನ್ನ ಗುಣಪಡಿಸುವ ವೈದ್ಯನಾಗಿ, ಅಥವಾ ಯೇಸು ಕ್ರಿಸ್ತನ ನಮ್ಮ ಸಾಲಗಳನ್ನ ತೀರಿಸುವವನಾಗಿ, ಯೇಸು ಕ್ರಿಸ್ತನನ್ನ ನಮ್ಮ ಒಬ್ಬ ಮಾಟ ಮಂತ್ರವಾದಿ ರೀತಿಯಲ್ಲಿ, ಅಂದ್ರೆ ಒಬ್ಬ ಮಂತ್ರವಾದಿ ಮಾಟ ಮಾಡಿಸಿದ್ರೆ ಇನ್ನೊಬ್ಬ ಅದಕ್ಕೆ ಪ್ರತಿಯಾಗಿ ಮಾಡುವಂತ ವ್ಯಕ್ತಿಯನ್ನಾಗಿ ನಾವು ಇಟ್ಟುಕೊಂಡಿದ್ದೇವ, ಅಥವಾ ನಿಜವಾಗಲೂ ನಾವು ಆತನನ್ನ ಗೌರವವನ್ನಾಗಿ, ನಮ್ಮ ಗೌರವ ಕಿರೀಟವನ್ನಾಗಿ ಇಟ್ಟಿದ್ದೇವ? ಹಲ್ಲೆಲೂಯಾ. ಕರ್ತನ ಇವತ್ತು ಕೇಳಲು ಬಯಸುತ್ತಿದ್ದಾನೆ. ನಾನು ಕೇಳ್ತಾ ಇಲ್ಲ, ಕರ್ತನ ಕೇಳಲು ಬಯಸುತ್ತಾ ಇದ್ದಾನೆ. ಹಲ್ಲೆಲೂಯಾ. 24ನೇ ವಚನದಲ್ಲಿ ನೋಡುವಾಗ, ಬಟ್ಟಲು ಮೊದಲುಗೊಂಡು ಕೊಡದ ತನಕ ಸಕಲ ಸಾಧಾರಣ ಪಾತ್ರೆಗಳನ್ನು, ಅಂದರೆ ತಂದೆಯ ಸಂತಾನ ಸಂತತಿಯಾದ ಅವನ ವಂಶದ ಭಾರವನ್ನೆಲ್ಲ ಅವನಿಗೆ ತಗಲು ಹಾಕುವರು. ಹಲ್ಲೆಲೂಯಾ. ಯಾವ ವಿಚಾರವಾಗಿ ಇದನ್ನು ಹೇಳ್ತಾ ಇದ್ದಾರೆ? ಬಟ್ಟಲಿಂದ ಮೊದಲುಗೊಂಡು, ಅಂದ್ರೆ ಚಿಕ್ಕ ಪಾತ್ರೆಯಿಂದ ಹಿಡಿದು ದೊಡ್ಡ ಕೊಡದ ತನಕ ಸಕಲ ಸಾಧಾರಣ ಪಾತ್ರೆಗಳನ್ನ, ಅಂದರೆ ತಂದೆಯ, ಅಂದರೆ ಸರ್ವಶಕ್ತನಾದ ದೇವರ ಸಂತಾನ ಸಂತತಿಯ ಆದ ಅವನ ವಂಶದ ಭಾರವನ್ನೆಲ್ಲ, ಈ ಲೋಕದ ಸಮಸ್ತ ಜನರ ಭಾರವನ್ನ. ಈಗ ಒಬ್ಬರ ಮೇಲೆ ಒಂದು ವೇಯಿಂಗ್ ಮಿಷಿನ್ ಮೇಲೆ ಶರೀರವನ್ನ ಭಾರ ಕೊಡಬಹುದು, ಆದ್ರೆ ಶಾಪದ ಭಾರ ಯಾರು ಹೊತ್ತಾರೆ? ಶಾಪದ ಭಾರ ಎಷ್ಟಿದೆ, ಪಾಪದ ಭಾರ ಎಷ್ಟಿದೆ ಅನ್ನೋದನ್ನ ಕೌಂಟ್ ಮಾಡುವಂತ ವೇಯಿಂಗ್ ಮಷಿನ್ ಯಾವ್ದಾದ್ರು ಇದೆಯಾ? ತೂಕ ಹಾಕುವಂತ ಮಷಿನ್ ಯಾವ್ದಾದ್ರು ಇದೆಯಾ? ಆದ್ರೆ ಒಂದೇ ಒಂದು ಮಷಿನ್ ಇದೆ, ಅದು ಯೇಸು ಕ್ರಿಸ್ತನಿಂದ ನಾಡ್ತೇವೆ. ಆತನ ಮೇಲೆ ನಾವು ಭಾರ ಹಾಕುವಾಗ ಆತನಿಗೆ ಗೊತ್ತಾಗುತ್ತೆ ಇವನ ಮೇಲೆ ಎಷ್ಟು ಪಾಪ ಇದೆ, ಶಾಪ ಇದೆ ಎಂದು. ಆದ್ರೆ ಆತನ ಹೇಳ್ತಾ ಇದ್ದಾನೆ, ಆತನ ಎಂದಿಗೂ ಕೂಡ ನಮ್ಮನ್ನ ನಿಂದೆ ಅವಮಾನ ಮಾಡುವಂತ ವ್ಯಕ್ತಿಯಲ್ಲ. ಆತನು ವ್ಯಭಿಚಾರಣೆ ಸ್ತ್ರೀ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಈ ಯಹೂದ್ಯರು ಕರ್ಕೊಂಡು ಬರ್ತಾರೆ. ಆವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನಿನಗೆ ಯಾರು ಇವರನ್ನು ಶಿಕ್ಷೆ ಮಾಡಿಲ್ವಾ? ಯಾರು ನಿನಗೆ ಕಲ್ಲು ಹೊಡಿಲಿಲ್ವಾ? ನಾನು ನಿನಗೆ ಕಲ್ಲು ಹೊಡೆದಿಲ್ಲ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಎನ್ನುವುದನ್ನ ಹೇಳಿದ ಆತನು ನಮ್ಮ ಕರ್ತನಾಗಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಪಾಪ ಶಾಪದ ಭಾರವನ್ನು ಹೊತ್ತುಕೊಳ್ಳುವ ದೇವರು. ನಾವು ವಿನಾಕಾರಣವಾಗಿ ಮಾತನಾಡುವಂತ ಮಾತುಗಳು, ನನ್ನನ್ನು ಒಳಗೊಂಡು ಮಾತುಗಳಾಗಿರ್ಬೋದು, ಕೃತ್ಯಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಇದೆಲ್ಲದಕ್ಕೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ಶಿಲುಬೆಯಲ್ಲಿ ತಮ್ಮ ಭಾರವನ್ನು ಹೊತ್ತು ಆತನು ನಮಗೋಸ್ಕರ ಬಲಿಯಾದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕರ್ತನೆ ಹೇಳ್ತಾನೆ, ನಿಮ್ಮ ಚಿಂತಾಭಾರವನ್ನ ನೀವು ನನ್ನ ಮೇಲೆ ಹಾಕ್ರಿ, ನಿಮ್ಮ ಚಿಂತಾಭಾರವನ್ನ ನೀವು ನನ್ನ ಮೇಲೆ ಹಾಕ್ರಿ, ನಾನು ನಿಮ್ಮನ್ನ ಏನ್ ಮಾಡ್ತೇನೆ? ನಾನು ನಿಮ್ಮನ್ನ ಉದ್ಧಾರ ಮಾಡ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮ ಚಿಂತೆಯನ್ನು ನಾವು ಹೊರತಾ ಇದ್ದೇವೆ, ನಾವು ಮೊಳೆ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಾನು ಮೊಳೆ ಆಗ್ತೀನಿ, ನಿನ್ನ ಭಾರವನ್ನ ಒತ್ಕೋತೀನಿ ಅಂತ ಅನ್ಕೊಂಡು ಆತನ ಹೇಳ್ತಾ ಇದ್ದೇನೆ. ಆದ್ರೆ ನಾವು ಹೇಳ್ತಾ ಇದ್ದೇವೆ, ನಾನೇ ಗೋಡೆಗೊಡ್ದಿರುವಂತ ಮೊಳೆ ಆಗ್ತೀನಿ, ನನ್ನ ಮೇಲೆ ಭಾರ ಇಟ್ಕೋತೀನಿ ಅಂತ ಅನ್ಕೊಂಡು ನಾವು ಹೇಳ್ತೇವೆ. ಆದ್ರೆ ಕರ್ತನು ತನ್ನ ಮೇಲೆ ಹೊತ್ತುಕೊಳ್ಳುವಂತವನನ್ನ ಸಹಾಯ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀನು ನಿನ್ನ ಭಾರವನ್ನ ಯೇಸು ಕ್ರಿಸ್ತನ ಮೇಲೆ, ಆತನ ಮೇಲೆ ಭರವಸೆ ಇಟ್ಟು ಹಾಕುವಾಗ ದೇವರು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನೋಡ್ರಿ, ಯೆಶಾಯ ಪ್ರವಾದಿ ನುಡಿದಿರುವಂತ, ಎಷ್ಟೋ ವರ್ಷಗಳ ಹಿಂದೆ ನುಡಿದಿರುವಂತ ಪ್ರವಾದನೆಯ ಮಾತು ಯೇಸು ಕ್ರಿಸ್ತನ ಅದನ್ನ ಎತ್ತಿ ಹಿಡಿದು ತನ್ನ ವಿಚಾರವಾಗಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನಾನು ನಿಮ್ಮ ಆ ಒಂದು ಗುಡಾರದ ಗೂಟ ನಾನಾಗಿದ್ದೇನೆ, ನಿಮ್ಮ ಗುಡಾರದ ಗೂಟ ನಾನಾಗಿದ್ದೇನೆ, ನಾನು ಅದನ್ನು ಹೊತ್ತು ಸಹಿಸಿ ನಿರ್ವಹಿಸ್ತಾ ಇದ್ದೇನೆ, ನಾನು ಬಲಪಡಿಸಿ ನಡೆಸ್ತಾ ಇದ್ದೇನೆ ಅನ್ನೋದನ್ನ ಕರ್ತನೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಗುಡಾರದ ಗೂಟದ ವಿಚಾರವಾಗಿ ನಾವು ನ್ಯಾಯಸ್ಥಾಪಕರಲ್ಲಿ ನಾವು ನೋಡ್ತೇವೆ. ಈ ಗುಡಾರದ ಗೂಟದಿಂದಲೇ ಯಾಯೇಲಳು ಎಂಬ ಒಬ್ಬ ಸ್ತ್ರೀ ಇದ್ದಾಳೆ. ಶತ್ರು, ಅಲ್ಲಿ ನಾವು ನೋಡ್ತೇವೆ 17ನೇ ವಚನ,
ಆ ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ 17ನೇ ವಚನ. ಇದನ್ನ ಸವಿವರವಾಗಿ ವಿವರಣೆ ಮಾಡಬೇಕು, ಆದ್ರೆ ಸವಿವರವಾಗಿ ವಿವರಣೆ ಮಾಡೋದಕ್ಕೆ ಸಮಯ ಇಲ್ಲ. ಅದಕ್ಕೋಸ್ಕರವಾಗಿ ಅದರ ಪಾಯಿಂಟ್ಗಳನ್ನ ಮಾತ್ರ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ, ಗಮನ ಕೊಡ್ರಿ. ಈ ಸಮಯದಲ್ಲಿ ಹಾಚೋರಿನ ಅರಸನಾದ ಯಾವೀವನಿಗೂ ಕೇನ್ಯನಾದ ಹೇಬೇರನ ಮನೆಯವರಿಗೂ ಸಮಾಧಾನವಿದ್ದರಿಂದ ಸಿಸೇರನು ಕಾಲು ನಡೆಯಾಗಿ ಕೇನ್ಯನಾದ ಹೇಬೇರನ ಹೆಂಡತಿಯಾದ ಯಾಯೇಲಳ ಗುಡಾರದ ಕಡೆಗೆ ಹೋದನು. ಈ ಆಚೋರಿನ ಅರಸನು ಯಾಬೀಬನಿಗೂ, ಅಂದ್ರೆ ಇವನು ಇಸ್ರೇಲರ ಶತ್ರು. ಕೇನ್ಯನಾದ ಹೇಬೇರನಿದ್ದಾನಲ್ಲ, ಇವನು ಒಬ್ಬ ಇಸ್ರೇಲ್ನಾಗಿದ್ರೆ ಇಸ್ರೇಲ್ ಜೀವಿಸುವಂತ ವ್ಯಕ್ತಿ ಆಗಿದ್ದಾನೆ. ಇವನಿಗೂ ಈ ಕೇನ್ಯನಾದ ಹೇಬೇರನಿಗೂ ಮತ್ತು ಆಚೋರಿನ ಅರಸನಾದ ಯಾಬೀಬನಿಗೂ ಒಳ್ಳೆ ಸಂಬಂಧ ಇತ್ತು. ಇಸ್ರೇಲಿನ ಶತ್ರುವಿಗೂ ಇಸ್ರೇಲ್ನ ಒಬ್ಬ ವ್ಯಕ್ತಿಗೂ ಒಳ್ಳೆಯ ಸಂಬಂಧ ಇದ್ದಿದ್ರಿಂದ ಅವನೇನ್ ಮಾಡ್ತಾನೆ, ಅವನು ಇವರ ಗುಡಾರದಡಿಗೆ ಬರ್ತಾನೆ. ಈ ಕೇನ್ಯನಾದ ಹೇಬೇರನ ಹೆಂಡತಿ ಯಾರು ಗೊತ್ತಾ? ಯಾಯೇಲನನ್ನ ನೋಡ್ತೇವೆ. ಈ ಯಾಯೇಲನು ಏನ್ ಮಾಡ್ತಾಳೆ ಗೊತ್ತಾ? ಇವನು ಈ ತನ್ನ ಗಂಡ ಶತ್ರುವಿನ ಜೊತೆ ಸಂಬಂಧವನ್ನ ಒಳ್ಳೆದಿಟ್ಟರೂ ಕೂಡ ಹೆಂಡತಿಯಾದವಳು ಅವನ ಪಕ್ಷ, ಗಂಡನ ಪಕ್ಷ ನಿಲ್ಲದೆ ದೇವ ವಿರೋಧಿಯಾಗಿರುವಂತಹ, ದೇವರಿಗೆ ಶತ್ರುವಾಗಿರುವಂತ ವ್ಯಕ್ತಿಯನ್ನ ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ವ್ಯಕ್ತಿಯಾದ ಶತ್ರುವನ್ನ ಆಕೆ ಏನ್ ಮಾಡ್ತಾಳೆ? ಗುಡಾರದ ಗೂಟದಿಂದ ಆ ವ್ಯಕ್ತಿಯನ್ನ ಸಾಯಿಸುವುದನ್ನು ನೋಡ್ತೇವೆ. ಗುಡಾರದ ಗೂಟದಿಂದ ಆ ವ್ಯಕ್ತಿಯನ್ನ ಸಾಯಿಸುವುದನ್ನು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮ ಶತ್ರುಗಳಾದ ಸೈತಾನನನ್ನ ನಾಶ ಮಾಡುವಂತ ಗುಡಾರದ ಗೂಟ ಯಾರಾಗಿದ್ದಾನೆ? ನಮ್ಮ ಯೇಸು ಆಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಕರ್ತನೆ, ಅವತ್ತಿನ ದಿವಸ ಇಸ್ರೇಲ್ನ ಶತ್ರುವನ್ನ ನಾಶ ಮಾಡುವುದಕ್ಕೆ ಯಾಯೇಲಳು ಆ ಗುಡಾರದ ಗೂಟವನ್ನ ಉಪಯೋಗಿಸ್ತಾಳೆ. ಇವತ್ತಿನ ದಿವಸ ನಾವು ಯಾವ ಶತ್ರುವನ್ನ, ಯಾಕಂದ್ರೆ ಮನುಷ್ಯರು ನಮಗೆ ಶತ್ರುಗಳಲ್ಲ, ನಮ್ಮ ನೆರೆಯವರು ನಮ್ಮ ಶತ್ರುಗಳಲ್ಲ, ನಮ್ಮ ಸ್ನೇಹಿತರು ನಮ್ಮ ಶತ್ರುಗಳಲ್ಲ, ನಮ್ಮ ಒಡ ಹುಟ್ಟಿದವರು ನಮ್ಮ ಶತ್ರುಗಳಲ್ಲ, ನಮಗೆ ಇರುವಂತಹ ನಮ್ಮ ವಿರೋಧವಾಗಿ ಮಾತಾಡುವವರು ನಮ್ಮ ಶತ್ರುಗಳಲ್ಲ. ಯಾರು ನಮ್ಮ ಶತ್ರುವಾಗಿದ್ದಾನೆ? ಅವರ ಒಳಗಡೆ ಇದ್ದು ಮಾತನಾಡುವಂತ ಸೈತಾನನು ಶತ್ರುವಾಗಿದ್ದಾನೆ. ಆ ಸೈತಾನನೆಂಬ ಶತ್ರುವನ್ನ ಕರ್ತನ ಶಿಲುಬೆಯಲ್ಲಿ ಆತನ ತಲೆಯನ್ನ ಜಡೆದಿದ್ದಾನೆ. ಹಾಲೆಲೂಯ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಲೆಲೂಯ. ಗಮನವಿಟ್ಟು ಕೇಳೋಣ. ಹಾಲೆಲೂಯ. ಪರಿಶುದ್ಧನಾದ ದೇವರ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನಮ್ಮನ್ನ ಕಾಯುವಂತ, ನಮ್ಮ ಶತ್ರುವಾಗಿರೋ ಸೈತಾನನನ್ನ ತೆಗೆದು ಹಾಕುವಂತ, ಅವನನ್ನ ನಾಶ ಮಾಡುವಂತ, ಅವನ ಎಲ್ಲ ತಂತ್ರಗಳನ್ನ ನಾಶ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮುಂದೆ ಹೋಗೋಣ ಕರ್ತನ ಸನ್ನಿಧಾನದಲ್ಲಿ. ನೋಡ್ರಿ, ಅಷ್ಟು ಮಾತ್ರವಲ್ಲದೆ ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 2ನೇ ವಚನ. ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 2ನೇ ವಚನ. ಇದು ನನಗೆ ಅರ್ಥ ಆಗ್ತಿದೆ, ಸ್ವಲ್ಪ ಕ್ಲಿಷ್ಟವಾದ ವಿಚಾರ ಆಗಿದೆ. ಯಾಕಂದ್ರೆ ಈ ರೆವಲ್ಯೂಷನ್ ನಾವು ಕೇಳಿಲ್ಲ, ಇದು ಮೊದಲೇ ಬಾರಿ ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಮುಂದೊಂದು ದಿವಸ ಮತ್ತೆ ಈ ಸಂದೇಶವನ್ನ ಹೇಳೋದಕ್ಕೆ ಸಿಗೋದಾದ್ರೆ ಸಭೆಯಲ್ಲೇ ಮುಖಾಮುಖಿಯಾಗಿ ಹೇಳಿದ್ರೆ ಒಳ್ಳೆದಿತ್ತು. ಆದ್ರೆ ನಾನು ಈ ಸಂದೇಶಕ್ಕೆ ಆಗ್ಲೇ ಹೋಗಿದ್ರಿಂದ, ಆ ಪಾಯಿಂಟ್ ನೆಕ್ಸ್ಟ್ ಬಂದಿದ್ರಿಂದ ನಾನು ಅದಕ್ಕೋಸ್ಕರವಾಗಿ ಹೇಳಲು ಬಯಸ್ತೇನೆ. ಅದಕ್ಕೋಸ್ಕರವಾಗಿ ಗಮನವಿಟ್ಟು ಕೇಳ್ರಿ. ಈ ಸಮಯದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನ ಬಲಪಡಿಸು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಪ್ರಾಂತ್ಯವನ್ನ ನಾವು ವಿಸ್ತಾರ ಮಾಡೋಣ. ನಾವು ನಂಬಿಕೆಯಿಂದ ಗೂಟಗಳನ್ನು ನಾವು ವಿಸ್ತರಿಸೋಣ. ನಿನ್ನ ಗುಡಾರದ ಸ್ಥಳವನ್ನ ನೀನು ವಿಸ್ತಾರ ಮಾಡು, ನಿನ್ನ ನಿವಾಸದ ಪರಡೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ಇವತ್ತಿನವರೆಗೂ ಕೂಡ ನಮ್ಮ ಪ್ರಾಂತ್ಯವನ್ನ, ನಮ್ಮ ಗುಡಾರದ ಸ್ಥಳವನ್ನ ನಾವು ವಿಸ್ತಾರ ಮಾಡಕ್ ಹೋಗಿದ್ದೀವಿ. ಆದ್ರೆ ವಿಸ್ತಾರ ಮಾಡಿದ್ದಕ್ಕೆಲ್ಲ ನಮಗೆ ಸೋಲ್ಗಳಾಗಿರ್ಬೋದು. ಹೊಸ ವ್ಯಾಪಾರ, ಹೊಸ ಆಲೋಚನೆ, ಹೊಸ ಒಂದು ಥಾಟ್ ಅನ್ನ, ಹೊಸ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ ನಾವು ಹೋಗಿರ್ಬೋದು. ಮಾಡೋದಕ್ಕೆ ಹೋದಾಗೆಲ್ಲ ಸೋಲಾಗಿರ್ಬೋದು. ಆದ್ರೆ ಕರ್ತನ ಇವತ್ತಿನ ದಿವಸ ನಿನ್ನ ಗುಡಾರದ ಸ್ಥಳವನ್ನ ನೀನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ಹಿಂದೆ ಮುಂದೆ ನೋಡಬೇಡ, ಸೋತ್ ಹೋಗ್ತೀನಿ, ನಾನು ಇದರಲ್ಲಿ ಲಾಸ್ ಆಗುತ್ತೆ ಅಂತ ಅನ್ಕೊಂಡು ದೇವರ ಚಿತ್ತದ ಕಾರ್ಯಗಳನ್ನ ನೀನು ಮಾಡುವುದಕ್ಕೆ ನೀನು ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಏನ್ ಮಾಡ್ಬೇಕಂದ್ರೆ ಗೂಟಗಳನ್ನ ಬಲಪಡಿಸು. ಹಲ್ಲೆಲೂಯಾ. ಯಾಕೆಂದ್ರೆ ಕರ್ತನಿಗೆ ನೀನು ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಪರಿತರಾಗುವಂತೆ ಮಾಡುವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ, ಈ ಒಂದು ನಾವು ಈಗಿರುವಂತ ಸಭೆ ಒಂದು
ಆಲ್ಮೋಸ್ಟ್ ಈಗ ನಾವು 150 ಜನರನ್ನ ಚೇರಲ್ಲಿ ಕೂರಿಸ್ತೇವೆ, ಪ್ಲಸ್ ಸ್ಲ್ಯಾಬ್ ಅಲ್ಲಿ ಕೂರೋರು ಪ್ಲಸ್ ಒಂದು 10 ಜನ ಅಂತ ಅನ್ಕೊಂಡು ಹೇಳೋದಾದ್ರೂ ಕೂಡ 160 ಜನ ಕೂರ್ತಾರೆ. ಇನ್ನು ಮುಂದಿನ ಸಭೆಯಲ್ಲಿ ನಾವು ಕಟ್ಟಲ್ಪಡುವಂತ ಸಭೆಯಲ್ಲಿ ಅಲ್ಲಿ 170 ಜನ ಅಲ್ಲ, ಅದಕ್ಕಿಂತ 3-4 ಪಟ್ಟು ಜನರು ಜಾಸ್ತಿ ಜನ ಕೂರುವಂತ ಸ್ಥಳಾವಕಾಶ ಇರುತ್ತೆ. ನಮ್ಮ ಗುಡಾರಗಳನ್ನ ದೇವರು ವಿಸ್ತರಿಸ್ತಾ ಇದ್ದಾನೆ. ನಮ್ಮ ನಿವಾಸಿಗಳ ಪರದೆಗಳನ್ನ ದೇವರು ಹರಡ್ತಾ ಇದ್ದಾನೆ. ನಾವು ಸಂಕೋಚ ಪಡದೆ ಅದ ವಿಚಾರವಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನಿನ್ನ ಹಗ್ಗಗಳನ್ನ ಉದ್ದ ಮಾಡಿ ಗೂಟಗಳನ್ನ ಕರ್ತನು ಬಲಪಡಿಸ್ತಾ ಇದ್ದಾನೆ. ನೀನು ಎಲ್ಲಾ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದ ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತರಾಗುವಂತೆ ಮಾಡ್ತಾರೆ ಎಂದು ಕರ್ತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೆ ಎಕ್ಸ್ಟ್ರಾ ಕೆಲಸ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಭೆಯನ್ನು ಕೂಡ ನಾವು ಕರ್ತನ ನಂಬಿದಂತ ದೇವ ಮಕ್ಕಳನ್ನು ತುಂಬಿಸುವಂತ ಒಂದು ಎಕ್ಸ್ಟ್ರಾ ಕೆಲಸ ನಮ್ಮ ಮೇಲೆ, ನಮ್ಮ ಜವಾಬ್ದಾರಿ ಇದೆ. ಹಲ್ಲೆಲೂಯಾ. ಹಂಗಂತ ಹೇಳಿ ನಾವು ಯಾವ್ದು ವೋಟ್ ಬ್ಯಾಂಕ್ಗೋ ನಾವು ಯಾವ್ದು ಜನಗಳನ್ನ ಸೇರಿಸೋದಕ್ಕೋ ಅಲ್ಲ. ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಕಣ್ಣೀರಿನಲ್ಲಿ, ಶಾಪದಲ್ಲಿ, ಪಾಪದಲ್ಲಿ ಬಿದ್ದಿರುವಂತ ಅನೇಕ ಜನರಿಗೆ ಸತ್ಯ ವಾಕ್ಯವನ್ನ ಹೇಳುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅದೇ ರೀತಿ 4ನೇ ವಚನ, ಹೆದರಬೇಡ, ನಿನಗೆ ಅವಮಾನವಾಗೋದಿಲ್ಲ. ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಿಗೋ ಒಬ್ಬರಿಗೆ ಈ ವಾಗ್ದಾನವನ್ನು ಕರ್ತನ ಕೊಟ್ಟಿದ್ರು, ಅದನ್ನ ಕರ್ತನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೆದರಬೇಡ, ನಿನಗೆ ಅವಮಾನವಾಗೋದಿಲ್ಲ. ನಾಚಿಕೆ ಪಡದಿರೋ, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನ ಮರೆತು ಬಿಡುವಿ. ಹಲ್ಲೆಲೂಯಾ. ಯೌವನ ಕಾಲದಲ್ಲೇ ಒಬ್ಬರು ದಾರಿ ತಪ್ಪೋದು, ಒಬ್ಬರು ದಾರಿಯಲ್ಲಿ ಸರಿ ನಡೆಯೋದು. ಆ ಕಾಲದಲ್ಲಿ ನಿನಗೆ ಅವಮಾನವಾಗಿದೆಯಲ್ಲ, ಆ ಅವಮಾನವನ್ನು ನಿನ್ನ ಮರೆತು ಬಿಡುವಂತೆ. ಯಾವಾಗ ಯೇಸು ಕ್ರಿಸ್ತನನ್ನ ನಿನ್ನ ಗುಡಾರದ ಗೂಟವಾಗಿ ನೀನು ಇಟ್ಟುಕೊಳ್ತೀಯೋ ಆವಾಗ ಕರ್ತನು ಅದನ್ನ ಮರೆತು ಬಿಡುವಂತೆಯೋ, ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. ನಿನಗೆ ಆದಂತ ಅವಮಾನ, ಆ ಒಂದು ಯೌವನದಲ್ಲಿ ಆದಂತ ಅವಮಾನ ಎಂದಿಗೂ ಕೂಡ ನೆನಪಿಗೆ ಬಾರದು. ಯಾಕೆಂತಂದ್ರೆ ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಇಸ್ರಾಯೇಲಿನ ಸದಾಬಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ. ಸರ್ವ ಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಪತಿ ಅಂದ ಕೂಡಲೇ ಗಂಡಸರೆಲ್ಲ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಅಂತ ನೋಡ್ತೀವಿ. ನಾವೇನೋ ಜೆಂಡರ್ ಚೇಂಜ್ ಮಾಡ್ತಾ ಇದಾರೆ ಇವರು ಅಂತ ಅನ್ಸ್ಕೋಬಹುದು. ನಮ್ಮ ದೇವರಿಗೆ, ನಮ್ಮ ಕರ್ತನಿಗೆ ನಾವೆಲ್ಲರೂ ಕೂಡ ಮೊದಲಗಿತ್ತಿಯರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಈ ಒಂದು ವಿಚಾರವನ್ನು ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ? ನಮ್ಮ ದೇವರಿಗೆ ನಾವು ಮೊದಲಗಿತ್ತಿ ಆಗಿದ್ದೇವೆ, ಮದುಮಗಳಾಗಿದ್ದೇವೆ. ನಮ್ಮ ದೇವರು ಕರ್ತನು ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ. ಆತನೇ ನಮ್ಮ ಪತಿಯಾಗಿದೆ. ಆತನೊಬ್ಬನಿಗೆ ನಮ್ಮ ಮೇಲೆ ಅಧಿಕಾರ, ಆತನೊಬ್ಬನಿಗೆ ಮಾತ್ರವೇ ನಮ್ಮನ್ನ ನಡೆಸುವುದಕ್ಕೂ ನಮ್ಮನ್ನ ಪ್ರೀತಿಸೋದಕ್ಕೂ ಹಕ್ಕು ಇದೆ ಎಂದು ನಾವು ನೋಡ್ತಾ ಇದ್ದೇವೆ. ಆತನು ನ್ಯಾಯಸ್ಥಾಪಕನು. ಆತನು ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವವನು. ನೀನು ಬಿಡಲ್ಪಟ್ಟು ಮನನೊಂದ ಹೆಂಡತಿ, ಹೌದು ತ್ಯಜಿಸಲ್ಪಟ್ಟವಳಾದ ನನ್ನ ಯೌವನ ಕಾಲದ ಪತ್ನಿ ಎಂದು ಯೆಹೋವನು ನಿನ್ನನ್ನು ಕನಿಕರಿಸಿ ಕರೆದಿದ್ದಾನೆ. ನಿನ್ನ ದೇವರ ನುಡಿ ಎಂಬುದು ನಿನ್ನ ದೇವರ ನುಡಿ ಎಂದು ನಾನು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಕರ್ತನ ಸನ್ನಿಧಿಯಿಂದ ದೂರ ಆಗಿರಬಹುದು ನಾವು, ಆದ್ರೆ ಬೇಗನೆ ಬಾ. ಹಲ್ಲೆಲೂಯಾ. ಈಗಲೇ ಇಮಿಡಿಯೇಟ್ ಬೇಗನೆ ನೀನು ಬರಬೇಕು. ಕರ್ತನೆ ಹೇಳ್ತಾ ಇದ್ದಾನೆ, ಆತನು ನಮ್ಮ ಗೂಟವಾಗಿದ್ದಾನೆ. ಆತನು ನಮ್ಮ ಗುಡಾರವನ್ನು ಸ್ಥಿರಪಡಿಸುವಂತ ವ್ಯಕ್ತಿಯಾಗಿದ್ದಾನೆ. ಇವತ್ತಿನ ದಿವಸ ನಾವು RCC ಮನೆಯಲ್ಲಿ ಜೀವಿಸ್ತಾ ಇದ್ದೇವೆ. ನಮಗೆ ಗುಡಾರದ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಏನಂತಂದ್ರೆ ಗುಡಾರ ಅಂತ ಹೇಳ್ಕೊಂಡ್ರೆ ಹಕ್ಕಿ ಪಿಕ್ಕಿಯವರು ಜೀವನ ಮಾಡೋದು ಅನ್ನೋ ರೀತಿಯಲ್ಲಿ ಇರುವಂತ, ಅಥವಾ ಬಡವರು ಅಥವಾ ಬೀದಿಯಲ್ಲಿ ಇರುವಂತ ವ್ಯಕ್ತಿಗಳು, ಈ ರೋಡ್ ಕೆಲಸ ಮಾಡೋರು ಗುಡಾರದಲ್ಲಿ ಜೀವಿಸ್ತಾರೆ. ಆ ಗುಡಾರದ ಕಷ್ಟ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಆ ಗುಡಾರ ಆ ಮೊಳೆಯಲು ಕರೆಕ್ಟ್ ಆಗಿ ನಿಲ್ಲಿಲ್ಲ ಅಂತಂದಾಗ ಆ ಗುಡಾರ ಬೀಳುವಂತ ಅವಸ್ಥೆ ಉಂಟಾಗಿದೆ. ಇವತ್ತಿನ ದಿವಸ ನಮ್ಮ ಈ ಶರೀರವೆಂಬ ಗುಡಾರ ಸರಿಯಾದ ರೀತಿಯಲ್ಲಿ ದೇವರ ಚಿತ್ತ ಪ್ರಕಾರವಾಗಿ ನ್ಯಾಯ ನೀತಿ ಧರ್ಮದಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮ ಗುಡಾರದ ಗೂಟ ಯಾರಾಗಿರಬೇಕು? ಯೇಸು ಕ್ರಿಸ್ತನಾಗಿರಬೇಕು.
ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನ ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯನ್ನು ತುಂಬುವುದು ಕರ್ತನೆ. ರಾಜ, ನಮ್ಮ ಗುಡಾರದ ಗೂಟ ಕರ್ತನೆ, ಗುಡಾರದ ಮೊಳೆ ಕರ್ತನೆ, ನಮ್ಮನ್ನ ಸ್ಥಿರವಾಗಿ ನಿಲ್ಲುವಂತ ಕರ್ತನೆ ರಾಜ, ಆ ಕರ್ತನೆ, ಆ ಒಂದು ಕರ್ತನೆ ರಾಜ, ಸ್ಥಿರವಾಗಿ ನಿಲ್ಲಿಸುವಂತ ಗೂಟ ನೀನಾಗಿದ್ದಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಗುಡಾರವನ್ನ ಸರಿಪಡಿಸು, ಶುದ್ಧಿಪಡಿಸು. ನಮ್ಮ ಗುಡಾರದಲ್ಲಿ ಕರ್ತನೆ, ನಿನಗೆ ಬೇಡವಾದ ಸಂಗತಿಗಳು ಯಾವುದು ಕೂಡ ಇರದ ಹಾಗೆ ನಮ್ಮನ್ನು ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳು ಲೇವಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೇನ್. ಹಾಲೆಲೂಯಾ.